ರೈತರ ಬಗ್ಗೆ ಮಾತಾಡುವ ನಾವು. ಎಸ್ ಮೊದಲು ಒಂದು ಆನ್ಸರ್ ಮಾಡಬೇಕಾಯ್ತು. ಆಯ್ತು, ಬೇಗ ಬೇಗ ಬನ್ನಿ. ಚಲೋ. ಮೊನ್ನೆ ನಟರಾಜ್ ಅವರು ನಮ್ಮ ಅನುದಾನ ಮತ್ತು ಟ್ಯಾಕ್ಸ್ ಬಗ್ಗೆ ಕೇಳೋದಕ್ಕೆ ಮತ್ತು ಕೇಂದ್ರ ಸರ್ಕಾರ ಯಾವುದೇ ಸೌಲಭ್ಯಗಳು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನಾವು ಮತ್ತೆ ಹೇಳ್ತಾ ಇದ್ದೀನಿ, 2004ರಿಂದ 2014ರವರೆಗೆ UPA ಸರ್ಕಾರ ಇದ್ದಂತ ಕೊಟ್ಟಂಥದ್ದು 81,000 ಕೋಟಿ ತೆರಿಗೆ ಹಂಚಿಕೆಯನ್ನು ಕೊಟ್ಟಿತ್ತು. ಹಾಗೆ ಕಡಿಮೆ ಇತ್ತು, ಇಲ್ಲ ತೆರಿಗೆ ಕಲೆಕ್ಷನ್ಗಳು ಕಡಿಮೆ ಇತ್ತು. ನಾವು ಕೊಟ್ಟಿರ್ತಕ್ಕಂಥದ್ದು 2,85,00,000 ಕೋಟಿನ ನಾವು ಕೊಟ್ಟಿದ್ದೀವಿ. ಅಂದ್ರೆ 250% ಜಾಸ್ತಿ ಕೊಟ್ಟಿದ್ದೀವಿ. ಹಾಗೇನೆ ತಾವು ಕೊಟ್ಟಂತ ಒಂದು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಕೊಟ್ಟಿರ್ತಕ್ಕಂಥ NDRF ಹಣ ನಿಮಗೆ 12,54,974 ಕೋಟಿ ರೂಪಾಯಿನ ನಾವು ಬಿಡುಗಡೆ ಮಾಡಿದ್ದೀವಿ. ಹಾಗೇನೆ ಅಂತಾರಾಷ್ಟ್ರೀಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೆ 5,000 ಕೊಟ್ಟಿದ್ದೇವೆ. ಮೆಟ್ರೋಗೆ 41,000 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಹಾಗೆ 148 ಕಿಲೋಮೀಟರ್ ಬೆಂಗಳೂರು ರಸ್ತೆಗೋಸ್ಕರ ನಾವು ಸುಮಾರು 15,000 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಮೈಸೂರು ಮತ್ತು ಬೆಂಗಳೂರು ಇದು ಕೊಟ್ಟಿದ್ದೇವೆ. ಹಾಗೆ ಸುಮಾರು ಹೇಳ್ತಾ ಹೋದ್ರೆ ನಿಮಗೆ ಲೆಕ್ಕವಿಲ್ಲದಷ್ಟು ಹಣವನ್ನ ಈ ಕರ್ನಾಟಕ ರಾಜ್ಯಕ್ಕೆ ಇದೆ. ನಮ್ಮ ಹತ್ರ ಲೆಕ್ಕ ಇದೆ. 10 ವರ್ಷಗಳ ಕಾಲ ನಾವು ಕೊಟ್ಟಂತದ್ದು ಇಲ್ಲಿದೆ. ಹಂಗಾಗಿ ತಾವು ನೇರವಾಗಿ ಏನು ಸರ್ಕಾರದಿಂದ ಅವತ್ತು ನಮಗೆ ಬರ್ತಾ ಇದ್ದು 46,000 ಕೋಟಿ ರೂಪಾಯಿ 2017-18ರಲ್ಲಿ. ಇವಾಗ 2022-23-24ಕ್ಕೆ 45 ಲಕ್ಷ ಕೋಟಿ ರೂಪಾಯಿ, 45 ಲಕ್ಷ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಡಬಲ್ ಆಗಿದೆ. 21 ಲಕ್ಷ ಕೋಟಿ ರೂಪಾಯಿ ಇಲ್ಲ, 45 ಲಕ್ಷ ಕೋಟಿ ರೂಪಾಯಿ. ಆಮೇಲೆ ಇವಾಗ ಬರ್ತಾರೆ 50,000 ಕೋಟಿ ಮಾತ್ರ. ನೋಡಿ, ಈಗ ನಾವು ಬಜೆಟ್ ಗಾತ್ರ ಡಬಲ್ ಆಗಿ, ಆದಾಯ ತೆರಿಗೆ ಕೊಡೋದು ಡಬಲ್ ಆಗಿ, ನೀವು ಕೊಡ್ತಾ ಇರೋದು ಅಷ್ಟೇ ಕೊಟ್ಬಿಟ್ಟು ನಾವು ಕೊಡ್ತಾ ಇದ್ದೀವಿ. ರಾಜ್ಯಕ್ಕೆ ಅನ್ಯಾಯ ಬಗ್ಗೆ ಮಾತಾಡಿ, ನಮ್ಮ ತೆರಿಗೆಯಲ್ಲಿ ಒಂದು ಪಾಲನ್ನ ಕೊಟ್ಟು ನಾವು ಹೇಳ್ತಾ ಇಲ್ವಲ್ಲ, 13 ರೂಪಾಯಿ ಬರ್ತಾ ಇದೆ ನಾವು ಹೇಳ್ತಾ ಇದೀವಿ. ನಾವು ಬಂದೇ ಇಲ್ಲ ಅಂತ ಏನಿಲ್ಲ. 100 ರೂಪಾಯಿಗೆ ಆತ್ಮವಂಚನೆ ಮಾಡ್ತಾರೆ. ಕರ್ನಾಟಕದಲ್ಲಿ ಬರ ಇದೆ, ರೈತರು ಗೋಳಲ್ಲಿದ್ದಾರೆ, ಬರ ಇದೆ. ಎಷ್ಟೋ ಜಿಲ್ಲೆಗಳು 100% ಬರಗಾಲಕ್ಕೆ ತುತ್ತಾಗಿದ್ದಾವೆ. ಈ ಟೈಮಲ್ಲಿ, ಈ ಬಜೆಟಲ್ಲಿ ರೈತರಿಗೆ ಅಂತ ಒಂದು ಎಕ್ಸಂಪ್ಷನ್ಸ್ ಅಥವಾ ಒಂದು ಗಿಫ್ಟ್ ಥರ ಅಷ್ಟೊಂದೇನು ಎಕ್ಸೈಟ್ಮೆಂಟ್ ರೈತರಿಗೆ ಅಂತ ಈ ಬಜೆಟಲ್ಲಿ ಏನು ಘೋಷಣೆ ಆಗಿಲ್ಲ. ಬರಕ್ಕೂ ಒಂದು ಡಿಫ್ರೆಂಟ್ ಫಂಡ್ ಸಿದ್ದರಾಮಯ್ಯನವರು ತೆಗೆದಿಟ್ಟಿಲ್ಲ. ರೈತರ ಪರ ಬಜೆಟ್ ಇಲ್ಲ ಅಂತ ವಿರೋಧ ಪಕ್ಷದವರು ಹೇಳ್ತಾರೆ. ಇಲ್ಲ, ಅದು ಸತ್ಯವಾದ ಮಾತಲ್ಲ. ಯಾಕಂದ್ರೆ ಬರ ಪರಿಹಾರಕ್ಕೆ ಆಲ್ರೆಡಿ ನಾವು ಇಲ್ಲಿವರೆಗೂ 32 ಲಕ್ಷ ರೈತರ 32,50,000 ರೈತರ ಅಕೌಂಟ್ಗಳಿಗೆ 2,000 ರೂಪಾಯಿಗೆ ಹಣ ಹೋಗಿದೆ. 617 ರೂಪಾಯಿ ಆಲ್ರೆಡಿ ಬಿಡುಗಡೆ ಆಗಿದೆ. 800 ಕೋಟಿ ರೂಪಾಯಿ ತುರ್ತು ಪರಿಸ್ಥಿತಿಗಾಗಿ 800 ಕೋಟಿ ರೂಪಾಯಿ ಎಲ್ಲ ಜಿಲ್ಲಾಧಿಕಾರಿಗಳ ಅಕೌಂಟ್ಗೂ ಕೂಡ ಕೊಟ್ಟಿದ್ದೀವಿ. 3,180 ಬೋರ್ವೆಲ್ಗಳನ್ನ, ಎಲ್ಲೆಲ್ಲಿ ನೀರಿನ ಕೊರತೆ ಇದೆ, ಅಭಾವ ಇದೆ, 3,180 ಬೋರ್ವೆಲ್ಗಳನ್ನ ಕೊರೆಸ್ತಾ ಇದ್ದಾರೆ ಆಲ್ರೆಡಿ. ಎಲ್ಲೆಲ್ಲಿ ನೀರಿನ ಅಗತ್ಯ ಇದೆ ಅಲ್ಲಿ ಟ್ಯಾಂಕರ್ ಮುಖಾಂತರ ಓಡಿಸಿದ್ದಾರೆ. 7 ಲಕ್ಷ ಆಹಾರ ಬೆಳಿಲಿಕ್ಕೆ, ಮೇವು ಬೆಳಿಲಿಕ್ಕೆ ಕಿಟ್ಗಳನ್ನ ಉಚಿತವಾಗಿ ವಿತರಣೆ ಮಾಡಿದ್ದಾರೆ. ಈ ತರ ಬರ ಪರಿಹಾರಕ್ಕೆ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಮಾಡಿದ್ಯಾ? 1 ರೂಪಾಯಿ ಆದ್ರೂ ಕೊಟ್ಟಿದ್ಯಾ? NDRF ಇಂದ 1 ರೂಪಾಯಿ ಬಿಡುಗಡೆ ಆಗಿದೆಯಾ? 17,171 ಕೋಟಿ ರೂಪಾಯಿ ಬೇಕು ಅಂತ ಕೇಳಿದ್ರು ಕೂಡ ಮುಖ್ಯಮಂತ್ರಿಗಳು ಹೋದ್ರು, ಸಚಿವರು ಹೋದ್ರು, ಪ್ರಧಾನಮಂತ್ರಿ ಮೀಟ್ ಮಾಡಿದ್ರು, ಗೃಹ ಸಚಿವರು ಮೀಟ್ ಮಾಡಿದ್ರು, ಯಾರು ಮೀಟ್ ಮಾಡಿದ್ರು 1 ರೂಪಾಯಿ ಬಿಡುಗಡೆ ಮಾಡಿಲ್ವಲ್ಲ 4 ತಿಂಗಳಿಂದ. ಇದು ತಾರತಮ್ಯ ಮತ್ತೆ ಅನ್ಯಾಯ. ಮೊದಲು ಅದನ್ನು ತಿಳ್ಕೊಬೇಕಾಗಿರೋದು. ರೈತರಿಗೆ ಬರೀ ಬಾಯಲಾದ್ರೆ ಆಗೋದಿಲ್ಲ. ಹಣ ದ್ವಿಗುಣ ಮಾಡ್ಬಿಡ್ತೀವಿ, ನೀವು ಅದೇ ದ್ವಿಗುಣ ಮಾಡ್ತೀವಿ, ಬಾಯಲಾದ್ರೆ ಆಗೋದಿಲ್ಲ. ಅವ್ರಿಗೆ ಕೊಡಬೇಕು. ನಾವು ಕೃಷಿ ಭಾಗ್ಯವನ್ನು ಮತ್ತೆ ಶುರು ಮಾಡಿದ್ದೀವಿ. ಕೃಷಿ ಹೊಂಡಗಳನ್ನ ಮತ್ತೆ ಓಪನ್ ಮಾಡ್ತೀವಿ, ಮತ್ತೆ ಅವ್ರಿಗೆ ಅನುಕೂಲ ಮಾಡಿಕೊಡ್ತೀವಿ. ಆಮೇಲೆ ಸಾಲ ಶೂನ್ಯ ಬಡ್ಡಿ ದರದಲ್ಲಿ 5 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತೀವಿ. 10 ಲಕ್ಷ ರೂಪಾಯಿಂದ 15 ಲಕ್ಷ ರೂಪಾಯಿ ಕೇವಲ 3% ಬಡ್ಡಿ ದರದಲ್ಲಿ ಸಾಲ ಕೊಡ್ತೀವಿ. ಅವರಿಗೆ ಅನುಕೂಲ ಆಗಂಗೆ ರೈತರಿಗೆ ಏನು ಬೇಕೋ ಆ ಕೆಲಸ ನಾವು ಮಾಡ್ತಾ ಇದೀವಿ. BJP ಏನಾದ್ರು ಮಾಡಿದ್ಯಾ ಕೇಂದ್ರ ಸರ್ಕಾರದಿಂದ?